ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರಿಗೂ ಶುಭ ಮುಂಜಾನೆ. ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇನ್ನೂ ಸ್ವಲ್ಪ ಶೀತ ಕಮ್ಮಿ ಆಗಿಲ್ಲ ಫ್ರೆಂಡ್ಸ್. ನೋಡಿ, ನಾನು ನಿಮ್ಗೆ ಹೇಳಿದ್ದೆ ಬನಶಂಕರಿ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ವಿಡಿಯೋ ಹಾಕ್ತೀವಿ ಅಂತ. ನೋಡಿ, ನಾವೀಗ ಸ್ಟೇಷನಿಗೆ ಬಂದಿದ್ವಿ. ಸ್ಟೇಷನಿಗೆ ಬಂದಾಗ ಬೆಳಗ್ಗೆ 8 ಗಂಟೆ ಆಗಿತ್ತು ಫ್ರೆಂಡ್ಸ್. 9:30ಗೆ ಟ್ರೈನ್ ಇದೆ ಅಂತ ಹೇಳಿದರು, ಹಾಗಾಗಿ ವೆಯ್ಟ್ ಮಾಡಿದ್ವಿ. ನೋಡಿ, ಇವಾಗ ಟ್ರೈನು ಬಂತು. ಎಲ್ಲ ಖಾಲಿ ಇತ್ತು, ಟ್ರೈನು ಸೀಟು ಸಿಕ್ಕಿತ್ತು ನಮಗೆ. ಆರಾಮ್ಸೆ ಇದ್ವಿ ನಾವು, ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡು. ನೋಡಿ, ಇವಾಗ ತುಂಬಾ ಈಜಿ ಅನ್ನಿಸ್ತು ನಮಗೆ, ಯಾಕಂದರೆ ಸೀಟ್ ಸಿಕ್ಕಿದ್ದಕ್ಕೂ. ಇವಾಗ ನಾನು ನಿಮಗೆ ಒಂದು ಸಲ ವೀಡಿಯೋದಲ್ಲಿ ಹೇಳಿದ್ದೆ, ನಾವು ಬನಶಂಕರಿಗೆ ಹೋದಾಗ ಕರ್ಜಿಗಿ ಇಡ್ಲಿ ವಡೆ ಮಿಸ್ ಮಾಡಲ್ಲ ಅಂತ. ನೋಡಿ, ಕರ್ಜಿಗಿಲಿ 10 ನಿಮಿಷ ಸ್ಟಾಪ್ ಮಾಡಿದ್ರು. ನಮಗೆ ಇಡ್ಲಿ ವಡೆ ಫೇಮಸ್ ಅಲ್ಲಿದು, ಹಾಗಾಗಿ ನಾವು ಇಡ್ಲಿ ವಡೆ ತೊಗೊಂಡ್ವಿ. ಇಡ್ಲಿ ವಡೆನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಆ ಕಡೆ ಜರ್ನಿ ಮಾಡಿದರೆ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನೋಡಿ, ಇವಾಗ 40 ರೂಪಾಯಿ ಕೊಟ್ಟರೆ 2 ವಡೆ ಕೊಡ್ತಾರೆ, 2 ಇಡ್ಲಿ ಕೊಡ್ತಾರೆ. ಚಟ್ನಿ ಅಂತೂ ತುಂಬ ಸಖತ್ತಾಗೆ ಮಾಡ್ತಾರೆ ಫ್ರೆಂಡ್ಸ್, ಅವರು ತುಂಬ ಚೆನ್ನಾಗಿ ಬರ್ತೈತಿ. ಹಾಗಾಗಿ ನಾವು ಅಲ್ಲೇ ತಿಂದುಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ ಜರ್ನಿನ. ನೋಡಿ, ಇವಾಗ ಇಡ್ಲಿ ವಡೆನೂ ತಿಂದ್ವಿ. ನೆಕ್ಸ್ಟು ನಾವು ಇಲ್ಲಿ ಹುಬ್ಳಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ಹುಬ್ಳಿಲಿ ಬಾದಾಮಿ ಟಿಕೆಟ್ ತೊಗೊಳಕ್ಕೆ ಹೋಗಿದ್ವಿ. ಅವ್ರು ಹೇಳಿದರು, ಇಲ್ಲ ಬಾದಾಮಿ ಟ್ರೈನು ಕ್ಯಾನ್ಸಲ್ ಆಗಿದೆ, ನೀವು ಗದಗಿಗೆ ಇಳಿದು ಗದಗಿಂದ ಬಾದಾಮಿ ಟ್ರೈನ್ ಹತ್ತಿರಿ ಅಂತ ಹೇಳಿದರು. ಮತ್ತು ನಾವು ಗದಗಿಗೆ ಟಿಕೆಟ್ ತೊಗೊಂಡ್ವಿ. ಇವಾಗ ನೋಡಿರಿ, ಮತ್ತೆ ನಮ್ಮದು ಹುಬ್ಳಿಯಿಂದ ಗದಗಿಗೆ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ನಾವು ಗದಗಲ್ಲೇ ಇಳ್ಕೊಂಡು ಬುತ್ತಿ ಏನು ತೊಗೊಂಡು ಹೋಗಿದ್ವಲ್ಲ ಅದನ್ನಲ್ಲೇ ಊಟ ಮಾಡಿ ನೆಕ್ಸ್ಟು ಮತ್ತೆ ನಾವು ಬಾದಾಮಿಗೆ ಟ್ರೈನ್ ಹತ್ತಿದ್ದೀವಿ. ನೋಡಿರಿ, ಗದಗಿನ ಟ್ರೈನು ಆರಾಮ್ಸೆ ಇತ್ತು. ಇದು ಏನು ಅಷ್ಟೇನು ರಶ್ ಇರಲಿಲ್ಲ ಫ್ರೆಂಡ್ಸ್. ಇವಾಗ ನೋಡಿ, ನಾವು ಬಾದಾಮಿಗೆ ಹೋಗ್ತಾ ಇದ್ದೀವಿ. ಈ ಕಡೆ ವಾತಾವರಣ ಯಾವ ಥರ ಇದೆ ಅಂತ ನೋಡಿ ಬಾದಾಮಿದು. ಇವಾಗ ಬಾದಾಮಿಗೆ ರೀಚ್ ಆದ್ವಿ ನಾವು. ಬಾದಾಮಿಯಿಂದ ನಾವು ಮತ್ತೆ ಬನಶಂಕರಿಗೆ ಬಸ್ಸಲ್ಲಿ ಹೋಗಬೇಕು, ಇಲ್ಲ ಆಟೋದಲ್ಲಿ ಹೋಗಬೇಕು. ಡೈರೆಕ್ಟೇ ಸಿಗೋಂಗಿಲ್ಲ, ಯಾಕಂದರೆ ನಾವು ಮತ್ತೆ ಅಲ್ಲಿಂದ ಇಳಿದು ಹತ್ತಬೇಕು. ನೋಡಿರಿ, ಇವಾಗ ನೋಡಿರಿ, ಇಲ್ಲಿ ಫ್ರೆಂಡ್ಸ್ ಬಾದಾಮಿ ಸ್ಟೇಷನಲ್ಲಿ ಐತಲ್ರಿ, ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು. ಯಾಕಂದರೆ ನಮ್ಮ ಕೆಂಪು ಮರಿ ಮಂಗಣ್ಣರ ಕಾಟ ಜಾಸ್ತಿ ಇರುತ್ತೆ. ನೋಡಿ, ಎಲ್ಲಿ ಕೂತಿದ್ದಾರೆ ನೋಡಿರಿ, ಸಾಹೇಬ್ರು ಹೋಗಿ ಮೇಲ್ಗಡೆ ಕೂತಿದ್ದಾರೆ. ಅವ್ರು ಅಲ್ಲಿಂದನೇ ಕೂತ್ಕೊಂಡು ಸ್ಕೆಚ್ ಹಾಕ್ತಾರೆ, ಅವರು ಬ್ಯಾಗ್ ಕೆಳಗಿಟ್ಟಿದ್ದಾರೆ, ಯಾರ ಬ್ಯಾಗಲ್ಲಿ ಏನಿರುತ್ತೆ ಅಂತ. ತುಂಬ ತರಲೆ ಮಾಡ್ತಾವ್ರಿ. ಬಾದಾಮಿ ಸ್ಟೇಷನಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಏನಿಲ್ಲ, ಅವ್ರು ತಿನ್ನೋಕ್ಕೆ ನೋಡ್ತೇವೆ ಏನಾದರೂ ಸಿಗ್ಬೋದು ಅಂತ. ಇವಾಗ ನಾವು ಆಟೋ ಕೇಳ್ತಾ ಇದ್ವಿ. ಆಟೋದವರು ಇಲ್ಲಿಂದ ನೀವು ಬನಶಂಕರಿಗೆ ಅಂದರೆ 60 ರೂಪಾಯಿ ಆಗುತ್ತೆ ಒಂದು ಸೀಟು ಅಂತ ಹೇಳಿದ್ರು. ಹಾಗಾಗಿ ನಾವು ಕೇರೂರಿಂದ ಬಾದಾಮಿ ಬಸ್ಸು ಸಿಗುತ್ತೆ, ಅಲ್ಲೇ ಹೋಗಿಬಿಡಿ ಅಂತ ಹೇಳಿದರು. ನಾವು ಕೇರೂರು ಬಸ್ ಹತ್ತಿದ್ವಿ. ನೋಡಿರಿ, ಇವಾಗ ಕೇರೂರು ಬಸ್ಸು ಸೀದಾ ಬಾದಾಮಿ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ. ಒಬ್ರಿಗೆ ಏನಿಲ್ಲ ಅಂದರೆ 6 ರೂಪಾಯಿ ತೊಗೊತಾರೆ ಬಸ್ಸಿಗೆ ಹೋದರೆ. ಇವಾಗ ನೋಡಿ, ಮತ್ತೆ ನಾವು ಬಾದಾಮಿಯಿಂದ ಮತ್ತೆ ಆಟೋ ಹತ್ತಿದ್ವಿ ಬನಶಂಕರಿಗೆ. ಬಾದಾಮಿಗೆ ಇಳಿದು ಮತ್ತೆ ನಾವು ಬನಶಂಕರಿಗೆ ಆಟೋದಲ್ಲಿ ಹೋಗಬೇಕು ಫ್ರೆಂಡ್ಸ್. ಡೈರೆಕ್ಟ್ ಬಸ್ ಇರೋಂಗಿಲ್ಲ ಅಲ್ಲಿಗೆ. ನೀವು ಬೇಕಾದರೆ ಬಸ್ಸಲ್ಲೇ ಹೋಗ್ತೀವಿ ಅನ್ನೋದಾದರೆ ಬಾಗಲಕೋಟೆ ಬಸ್ ಹತ್ತಿದರೆ ಅಲ್ಲಿ ಕ್ರಾಸ್ ಸ್ಟಾಪ್ ಮಾಡ್ತಾರೆ. ನೀವು ಅಲ್ಲಿಂದ 1 ಕಿಲೋಮೀಟ್ರ್ ಮತ್ತು ಬನಶಂಕರಿಗೆ ನಡ್ಕೊಂಡು ಬರ್ಬೋದು. ನೋಡಿ, ಇವಾಗ ನಾವು ಬನಶಂಕರಿಗೆ ಹೋಗ್ತಾ ಇದ್ದೀವಿ ನೋಡಿ ಆಟೋದಲ್ಲಿ. ಮತ್ತು ಇಲ್ಲಿ ಬನಶಂಕರಿಗೆ ರೀಚ್ ಆದ್ವಿ ನಾವು. ಬನಶಂಕರಿಗೆ ಅಮ್ಮನವರ ಸನ್ನಿಧಿಗೆ ಹೋದ್ವಿ ಅಂದರೆ ಎಷ್ಟು ಮನಸ್ಸಿಗೆ ಖುಷಿ ಅನ್ನಿಸುತ್ತೆ ಗೊತ್ತೇನ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಆ ಕಡೆ ಈ ಕಡೆ ಸ್ಟೇಷ್ನರಿ ಸಾಮಾನು ಮತ್ತು ಖಾರ ಮಂಡಕ್ಕಿ ಎಲ್ಲ ಹಚ್ಚಿದ್ರು, ವಿಭೂತಿ ಉಂಡೆ. ನೋಡಿ, ಜಾತ್ರೆನೂ ಮುಗ್ದಿತ್ತಲ್ಲ, ಇವಾಗ ಸ್ವಲ್ಪ ಖಾಲಿ ಅನ್ನಿಸ್ತಿತ್ತು. ನಾವು ಅಲ್ಲಿಗೆ ಹೋದಾಗೆ 6 ಗಂಟೆ ಆಗಿತ್ತು ನೋಡಿ ಫ್ರೆಂಡ್ಸ್, ಸಾಯಂಕಾಲ. ಮಳೆನೂ ಬರೋ ಥರ ಇತ್ತು, ಹಾಗಾಗಿ ಬೇಗ ನಾವು ರೂಮ್ಗೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ಇದು ಬನಶಂಕರಿ ಹೊಂಡ ಅಂತ ಹೇಳ್ತಾರೆ, ಅದ್ರ ಕಥೆನೂ ನೀವು ಕೇಳಿರ್ಬೋದು. ನೋಡ್ರಿ, ಬನಶಂಕರಿ ಹೊಂಡನೋ ಅಂತ ಹೇಳ್ತಾರೆ. ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್, ಅಮ್ಮನವರ ಸನ್ನಿಧಿಗೆ ಬಂದ್ವಿ ಅಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡ್ರಿ, ಅಮ್ಮನವರ ದ್ವಾರ ಬಾಗಿಲು ಅಂತ ಹೇಳ್ತಾರಲ್ಲ, ಸನ್ನಿಧಿಗೆ ಬಂದ್ವಿ ನಾವು, ರೀಚ್ ಆದ್ವಿ. ನೋಡ್ರಿ, ಬನಶಂಕರಿ ಅಮ್ಮನವರದ್ದು ದ್ವಾರ ಬಾಗಿಲಿದು. ನೋಡ್ರಿ, ತುಂಬ ಚೆನ್ನಾಗಿದೆ. ನೀವು ಹೋಗಿ ಬನ್ನಿ. ನಿಮಗೆ ಏನಾದರೂ ಮನಸ್ಸಿಗೆ ಬೇಜಾರಾದಾಗ ಇಲ್ಲಿ ಬರ್ರಿ ಅಮ್ಮನವ್ರ ಸನ್ನಿಧಿಗೆ ಅಂತ ಹೇಳ್ತೀನಿ. ಮೊದಲೇ ಕೋಲ್ಡ್ ಆಗಿರೋದಕ್ಕೂ ಅದಕ್ಕೂ ಮೊದಲು ಚಹಾ ಕುಡಿಬೇಕು ಅನಿಸಿತ್ತು ಫ್ರೆಂಡ್ಸ್. ಹಾಗಾಗಿ ಅಲ್ಲಿ ಒಂದು ಹೋಟ್ಲಿತ್ತು, ಚಹಾ ಕುಡಿಯೋಣ ಅಂತ ಹೋದ್ವಿ. ಆಮೇಲೆ ಇಲ್ಲಿ ನಮ್ಮನೆಯವರು ಪಲ್ಲಕ್ಕಿ ಉತ್ಸವದ್ದು ನಾನು ರಸೀದಿ ಮಾಡಿಸ್ಕೊಂಬರ್ತೇನೆ ಅಂತ ಹೇಳಿ ಹೋಗಿದ್ರು. ನಾವು ಹೊರಗಡೆ ನಿಂತ್ಕೊಂಡಿದ್ವಿ, ಒಂದು 10 ನಿಮಿಷ ಆಯಿತು ಅವ್ರು ಹೋಗಿ ಬರೋಷ್ಟೊತ್ತಿಗೆ. ಮತ್ತು ನಾವು ರೂಮಲ್ಲೇ ಬುಕ್ ಮಾಡಿದ್ವಿ. ನೆಕ್ಸ್ಟ್ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಮ್ಮ ಮನೆಯವರು ಪಲ್ಲಕ್ಕಿ ಉತ್ಸವದ್ದು ಚೀಟಿ ಮಾಡಿಸಿದ್ರು. ಅವ್ರದ್ದು ಪೂಜೆ ಇರೋದ್ರಿಂದ ಮತ್ತೆ ನಾವು ಎಲ್ಲ ಜಳಕ ಮಾಡಿಕೊಂಡು ಮತ್ತೆ ಅಮ್ಮನವ್ರ ಸನ್ನಿಧಿಗೆ ಬಂದ್ವಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್ ಈ ಸಲ, ಯಾಕೋ ಏನೋ ಗೊತ್ತಿಲ್ಲ.
ಫೋಟೋನು ತೆಗಿಯೋಕ್ಕೆ ಬಿಡಲಿಲ್ಲ, ವೀಡಿಯೋನೂ ಮಾಡೋಕ್ಕೆ ಬಿಡಲಿಲ್ಲ. ನೀವು ಇದೇ ಥರ ಮಾಡಿದ್ರಿ ಅಂದರೆ ನಾವು ಫೋನ್ ಕಸ್ಕೊತೀವಿ ಅಂತ ನನಗೆಲ್ಲ ಎಲ್ಲರಿಗೂ ಹೇಳಿದ್ರು ಅವರು. ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೇ ದೂರದಿಂದ ನಾನು ಅಮ್ಮನವ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲೂ ಸಹ ನನಗೆ ಇದು ಮಾಡಿದ್ರು ಅವರು, ಮ್ಯಾಮ್ ಫೋಟೋ ತೆಗಿಬೇಡಿ ಮ್ಯಾಮ್ ಪ್ಲೀಸ್ ಅಂಥೇಳಿ. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ತೇರು ಯಾರು ಕೊಟ್ಟು, ಇಲ್ಲಿ ನೋಡಿ ತೇರು ಎಷ್ಟು ಚೆನ್ನಾಗಿದೆ ಅಂತ ಬನಶಂಕರಿಯಲ್ಲಿ ಮಾಡಿಸಿರೋದೇನೋ ಗೊತ್ತಿಲ್ಲ. ಇವಾಗ ಮತ್ತೆ ನಾವು ನಮ್ಮ ಮನೆಯವ್ರ ಪಲ್ಲಕ್ಕಿ ಉತ್ಸವದ್ದು ಪೂಜೆ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಮಳೆ ಆಯಿತು ಫ್ರೆಂಡ್ಸ್. ನೋಡಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಾಕತ್ತೀನಿ. ನೆಕ್ಸ್ಟ್ ವಿಡಿಯೋನ ಮತ್ತೆ ನನ್ನ ಮಗನ ಬರ್ತಡೇದ್ದು ಅಲ್ಲೇ ಬಾದಾಮಿಗೆ ಹೋಗಿ ಊಟ ಮಾಡ್ಕೊಂಬಂದ್ವಿ. ಮತ್ತು ಬೆಳಗ್ಗೆ ಅಮ್ಮನವ್ರ ದರ್ಶನ ಪಡ್ಕೊಂಡು ನಾವು ಎಲ್ಲಿಂದ ಬಂದ್ವಿ ಅಂತಲೂ ನಾನು ವಿಡಿಯೋ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಬಾಯ್.